ಗರ್ಜನೆಯೊಂದಿಗೆ ಸಾವಿರಾರು ಕಿಲೋಮೀಟರ್ ಹರಿಯುವ ನಮ್ಮ ರಾಜ್ಯದ ಮಹಾನದಿ ಕೃಷ್ಣ. ಆದರೆ ಇದೇ ಕೃಷ್ಣೆ ಒಂದು ಸ್ಥಳದ ಬಳಿಗೆ ಬಂದಾಗ ಹಠಾತ್ ಮೌನವಾಗಿ ಬಿಡುತ್ತೆ. ಕಿವಿಗೊಟ್ಟು ಕೇಳಿದರೂ ಆ ಸ್ಥಳದಲ್ಲಿ ನೀರಿನ ಸಪ್ಪಳವೇ ಕೇಳುವುದಿಲ್ಲ. ಪ್ರವಾಹ ಬಂದರೂ ಸಹ ಆ ಸ್ಥಳದಲ್ಲಿ ಮಾತ್ರ ಪ್ರಶಾಂತವಾಗಿ ಬಿಡುತ್ತಾಳೆ. ಇದು ಕೇವಲ ಕಥೆಯೋ ಅಥವಾ ನಂಬಲಾರದ ಸತ್ಯವೇ? ಬನ್ನಿ ಈ ರಹಸ್ಯದ ಒಳಹೊಕ್ಕಿ ನೋಡೋಣ. ನಮ್ಮ ನೆರೆ ರಾಜ್ಯವಾದ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುವ ಕೃಷ್ಣಾ ನದಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಯಾದಗಿರಿ, ರಾಯಚೂರು ಜಿಲ್ಲೆಗಳ ಮೂಲಕ ಹರಿದು ತೆಲಂಗಾಣವನ್ನು ಸೇರುತ್ತಾ ಕೊನೆಗೆ ಬಂಗಾಳಕೊಲ್ಲಿಗೆ ಸೇರುತ್ತಾಳೆ. ಉತ್ತರ ಕರ್ನಾಟಕದ ಸಾವಿರಾರು ರೈತರ ಜೀವನಾಡಿಯಾದ ಈ ನದಿ ಆರಂಭದಿಂದ ಅಂತ್ಯದವರೆಗೂ ತನ್ನ ಆರ್ಭಟವನ್ನು ಕಳೆದುಕೊಳ್ಳುವುದಿಲ್ಲ. ಆದರೆ ಒಂದು ಪುಣ್ಯಕ್ಷೇತ್ರದ ಬಳಿ ಬಂದಾಗ ಮಾತ್ರ ತನ್ನ ಸ್ವಭಾವವನ್ನೇ ಬದಲಿಸಿಕೊಳ್ಳುತ್ತದೆ. ಯಾದಗಿರಿ ಜಿಲ್ಲೆಯ ಸುರಪುರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿಯ ತೀರದಲ್ಲಿ ನೆಲೆಸಿದೆ ಈ ತಿಂತಣಿ ಎಂಬ ಪುಣ್ಯಕ್ಷೇತ್ರ. 16ನೇ ಶತಮಾನದಲ್ಲಿ ಜೀವಿಸಿದ ಅನೇಕ ಪವಾಡಗಳನ್ನು ಮೆರೆದ ಶ್ರೀ ಜಗದ್ಗುರು ಮೌನೇಶ್ವರರ ಪವಿತ್ರ ನೆಲವಿದು. ಉತ್ತರ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿ ತಿಂತಣಿ ಪ್ರಸಿದ್ಧಿಯನ್ನು ಹೊಂದಿದೆ. ಗೋನಾಳದಲ್ಲಿ ಜನಿಸಿದ ಮೌನೇಶ್ವರರು ತಂದೆ ಶೇಷಪ್ಪ ಮತ್ತು ತಾಯಿ ಹಾವಕ್ಕ ದಂಪತಿಗಳಿಗೆ ಆದಿಶೇಷನ ಕೃಪೆಯಿಂದ ಅವತರಿಸಿದ್ದಾರೆಂದು ನಂಬಿಕೆಯನ್ನು ಹೊಂದಿದ್ದಾರೆ. ಮಾನವ ಕುಲದ ಉದ್ಧಾರಕ್ಕಾಗಿ ಬಂದ ಈ ಮಹಾನ್ ಸಂತ ಸರ್ವಧರ್ಮ ಸಮನ್ವಯವನ್ನು ಸಾರಿದರು. ಹಿಂದೂ ಮುಸ್ಲಿಂ ಇಬ್ಬರಿಗೂ ದೇವರು ಒಬ್ಬನೇ ಎಂದು ಬೋಧಿಸಿದ್ದರು. ಲಕ್ಷ್ಮೀಶ್ವರ, ಉಳವಿ, ಕಲ್ಯಾಣ ಮತ್ತು ವಿಜಯಪುರ, ಶಾಪುರ ಮುಂತಾದೆಡೆ ಸಂಚರಿಸಿ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಮೌನೇಶ್ವರರು ಒಮ್ಮೆ ರಾಯಚೂಟಿಯ ವೀರಭದ್ರ ದೇವಾಲಯಕ್ಕೆ ತಮ್ಮ ಕೈಯಿಂದ ತಯಾರಿಸಿದ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಲು ಬಂದಾಗ ದೇವಾಲಯದ ಬಾಗಿಲು ಮುಚ್ಚಿರುತ್ತದೆ. ಮೌನೇಶ್ವರರು ಭಕ್ತಿಯಿಂದ ಪ್ರಾರ್ಥಿಸಿದರು, ವೀರಭದ್ರೇಶ್ವರ, ನಾನು ತಂದಿರುವ ಪಾಯಸವನ್ನು ಸ್ವೀಕರಿಸು ಎಂದು ಪ್ರಾರ್ಥಿಸಿದಾಗ ಕ್ಷಣದಲ್ಲೇ ಸ್ವಾಮಿ ಚೈತನ್ಯ ರೂಪದಲ್ಲಿ ಬಂದು ಪಾಯಸವನ್ನು ಸ್ವೀಕರಿಸಿ ಆಶೀರ್ವದಿಸಿದರು ಎಂದು ಹೇಳುತ್ತಾರೆ. ಅಂದಿನಿಂದಲೇ ಅವರು ಪವಾಡ ಪುರುಷರು ಎಂದು ಪ್ರಸಿದ್ಧರಾಗುತ್ತಾರೆ. ಜೀವನದ ಕೊನೆಯಲ್ಲಿ ಮೌನೇಶ್ವರರು ತಿಂತಣಿಗೆ ಆಗಮಿಸಿ ಅಲ್ಲಿ ಒಂದು ಗುಹೆಯಲ್ಲಿ ನೆಲೆಸಿ ತಮ್ಮ ಶಿಷ್ಯನಾದ ಗಂಗಪ್ಪಯ್ಯರಿಗೆ ವಿದ್ಯಾಭ್ಯಾಸ ಬೋಧಿಸುತ್ತಿದ್ದರು. ಆ ಸಮಯದಲ್ಲಿ ಕೃಷ್ಣಾ ನದಿ ಭಾರೀ ಗರ್ಜನೆಯೊಂದಿಗೆ ಹರಿಯುತ್ತಿತ್ತು. ಆ ಶಬ್ದ ಗುರು ಮತ್ತು ಶಿಷ್ಯರ ಸಂಭಾಷಣೆಗೆ ಅಡ್ಡವಾಗಿತ್ತು. ಅಷ್ಟರಲ್ಲಿ ಮೌನೇಶ್ವರರು ಕೃಷ್ಣೆ ನದಿಗೆ ಒಂದು ಆಜ್ಞೆಯನ್ನು ನೀಡುತ್ತಾರೆ. ಶಾಂತಳಾಗು ಎಂದು ಹೇಳುತ್ತಾರೆ. ಅಚ್ಚರಿ ಏನೆಂದರೆ ತಕ್ಷಣವೇ ಆ ಕ್ಷೇತ್ರದಲ್ಲಿ ಕೃಷ್ಣೆ ನದಿ ಆರ್ಭಟವು ನಿಂತು ಮೌನವಾಗಿ ಹರಿಯತೊಡಗಿತು. ಇಂದಿಗೂ ದೇವಾಲಯದ ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 6 ಕಿಲೋಮೀಟರ್ ದೂರದವರೆಗೆ ಕೃಷ್ಣೆ ಶಬ್ದವಿಲ್ಲದೆ ಹರಿಯುವುದು ಸೋಜಿಗವೇ ಹೌದು. ಮಾಘ ಮಾಸದ ಶುದ್ಧ ಪೂರ್ಣಿಮೆಯ ಗುರುವಾರದಂದು ಮೌನೇಶ್ವರರು ಗುಹೆಯನ್ನು ಪ್ರವೇಶ ಮಾಡಿ ಅದೃಶ್ಯರಾಗುತ್ತಾರೆ. ಇಂದು ಆ ಗುಹೆಯನ್ನೇ ಗರ್ಭಗುಡಿಯನ್ನಾಗಿ ರೂಪಿಸಲಾಗಿದೆ. ಅವರು ಬಳಸುತ್ತಿದ್ದ ಹೂಜಿ, ಚೆಪ್ಪಗೋಡಲಿ, ಪರಶುಬಟ್ಟಲು ಮೊದಲಾದ ವಸ್ತುಗಳು ಇಲ್ಲಿ ಪೂಜಿತವಾಗಿದೆ. ತಿಂತಣಿ ಕ್ಷೇತ್ರವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿದೆ. ಹಿಂದೂಗಳು ಮೌನೇಶ್ವರ ಎಂದು, ಮುಸ್ಲಿಂ ಬಾಂಧವರು ಮೌನುದ್ದೀನ್ ಎಂದು ಭಕ್ತಿಯಿಂದ ಆರಾಧಿಸುತ್ತಾರೆ. ಮಂದಿರ ಮತ್ತು ಮಸೀದಿ ಶೈಲಿಗಳ ಸಮಾಗಮ ಹೊಂದಿರುವ ಈ ದೇವಾಲಯ ಸಾಮರಸ್ಯದ ಸಂದೇಶವನ್ನು ಸಾರುತ್ತದೆ. ಭರತ ಹುಣ್ಣಿಮೆಯಂದು ನಡೆಯುವ ಜಾತ್ರೆಗೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಹಿಮಾಲಯದಿಂದಲೂ ಸಾಧು ಸಂತರು ಆಗಮಿಸುವುದು ಇಲ್ಲಿಯ ವಿಶೇಷ. ದಕ್ಷಿಣ ಭಾರತದ ಭಾವೈಕ್ಯತೆಯ ಮಹೋತ್ಸವವೆಂದೇ ತಿಂತಣಿ ಜಾತ್ರೆ ಪ್ರಸಿದ್ಧಿಯನ್ನು ಹೊಂದಿದೆ. ತಿಂತಣಿ ಕ್ಷೇತ್ರವು ಯಾದಗಿರಿಯಿಂದ 70 ಕಿಲೋಮೀಟರ್, ಸುರಪುರದಿಂದ 20 ಕಿಲೋಮೀಟರ್, ಕಲಬುರಗಿಯಿಂದ 125 ಕಿಲೋಮೀಟರ್ ದೂರದಲ್ಲಿದೆ. ಉತ್ತರ ಕರ್ನಾಟಕದ ಕೃಷ್ಣಾ ನದಿಯ ತೀರದಲ್ಲಿ ನೆಲೆಸಿರುವ ಈ ವಿಶಿಷ್ಟ ಜಾಗೃತ ಕ್ಷೇತ್ರದ ಪರಿಚಯ ಮಾಡಿಕೊಂಡೆವು.
ಆ ಮೌನೇಶ್ವರರ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.